ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಜೀವನದಲ್ಲಿ ದುಃಖ ಅನುಭವಿಸುವಂತಹ, ನೋವು ಅನುಭವಿಸುತ್ತಿರುವಂತಹ ಅದೆಷ್ಟೋ ಜನರಿದ್ದಾರೆ. ಅವರು ತಮ್ಮ ಜೀವನವನ್ನು ದುಃಖದಿಂದಲೇ, ನೋವಿನಿಂದಲೇ ಮುನ್ನಡೆಸ್ತಾ ಇದ್ದಾರೆ. ಹಾಗಾದರೆ ಜೀವನದಲ್ಲಿ ನೆಮ್ಮದಿ, ಸಂತೋಷ ನಿಮಗೆ ಬೇಕಾದರೆ ನಿಮ್ಮ ಮನೆಯಲ್ಲಿ ಇದು ಇರಲಿ. ಇದನ್ನು ನಿಮ್ಮ ಮನೆಯಲ್ಲಿ ನೀವು ಇಟ್ಟರೆ, ಅಂದರೆ ನಿಮ್ಮ ಮನೆಯಲ್ಲಿದು ಇದ್ದರೆ ಖಂಡಿತವಾಗಿಯೂ ನಿಮಗೆ ನೆಮ್ಮದಿ, ಸಂತೋಷ ಸಿಗುತ್ತದೆ ಇನ್ಶಾ ಅಲ್ಲಾ. ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ವ ಮಜ್ತಮ ಕೌಮುನ್ ಫಿ ಬೈತಿಂ ಮಿನ್ ಬುಯೂತಿಲ್ಲಾಹ್. ಒಂದು ಜನತೆ ಅಲ್ಲಾಹನ ಭವನವಾದಂತಹ ಮಸೀದಿಯಲ್ಲಿ ಒಂದುಗೂಡಿದರೆ, ಮಸೀದಿಯಲ್ಲಿ ಮಾತ್ರವಲ್ಲ ಮನೆಯಲ್ಲೂ ಕೂಡ ಇದು ಸಾಧ್ಯ. ಹಾಗೆ ಒಂದುಗೂಡಿದರೆ, ಯತುಲೂನ ಕಿತಾಬಲ್ಲಾಹಿ ವ ಯತದಾರಸೂನಹು ಬೈನಹುಂ. ಅವರು ಆ ಒಂದುಗೂಡಿ ಅಲ್ಲಾಹನ ಪವಿತ್ರ ಗ್ರಂಥವಾದಂತಹ ಕುರ್ಆನನ್ನು ಪಠಿಸುತ್ತಲೂ ಅದನ್ನು ಬೇರೆಯವರಿಗೆ ಕಲಿಸುತ್ತಲೂ ಇದ್ದರೆ, ಇಲ್ಲ ನಜಲತ್ ಅಲೈಹಿಮುಸ್ಸಕೀನ, ಅವರಿಗೆ ನೆಮ್ಮದಿ, ಸಮಾಧಾನ ಅಲ್ಲಾಹನು ನೀಡ್ತಾನೆ. ಅವರೆಷ್ಟೇ ದುಃಖದಲ್ಲಿದ್ದರೂ ಕೂಡ ಅವರಿಗೆ ಸಮಾಧಾನವನ್ನು ಅಲ್ಲಾಹನು ಆ ಕಾರಣದಿಂದಾಗಿ ನೀಡ್ತಾನೆ. ಮಾತ್ರವಲ್ಲ, ವಗಶೀತುಹುಮುರ್ ರಹ್ಮ, ಅಲ್ಲಾಹನ ಕಾರುಣ್ಯ ಅವರನ್ನು ಆವರಿಸಲಿದೆ. ವಹಫ್ಫತುಹುಮುಲ್ ಮಲಾಯಿಕ, ಅದೇ ರೀತಿ ಮಲಕ್ಗಳ ಪ್ರತ್ಯೇಕವಾದಂತಹ ಸಂರಕ್ಷಣೆ ಅವರಿಗೆ ಸಿಗಲಿದೆ. ವದಕರಹುಮುಲ್ಲಾಹು ಫೀಮನ್ ಇಂದಹು, ಅಲ್ಲಾಹನು ಅವನ ಬಳಿ ಇರುವಂತಹ ಮಲಕಗಳೊಂದಿಗೆ ಹೇಳ್ತಾನೆ, ನನ್ನ ದಾಸ ನೋಡಿ ಮಸೀದಿಯಲ್ಲಿ ಅಥವಾ ಮನೆಯಲ್ಲಿ ಕುಳಿತುಕೊಂಡು ನನ್ನ ಪವಿತ್ರ ಗ್ರಂಥವನ್ನು ಪಠಿಸುತ್ತಾ ಇದ್ದಾನೆ ಎಂದು. ಆದ್ದರಿಂದ ಜೀವನದಲ್ಲಿ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಯಾವತ್ತು ದುಃಖವೇ, ನೋವೇ ಎಂದು ಕೊರಗುವಂತಹ ಜನರು, ಖಂಡಿತವಾಗಿಯೂ ನಿಮ್ಮ ದುಃಖಕ್ಕೆ, ನಿಮ್ಮ ನೋವಿಗೆ ಇರುವಂತಹ ಪರಿಹಾರ ಅದು ಅಲ್ಲಾಹನ ಪವಿತ್ರ ಗ್ರಂಥವಾಗಿದೆ, ಕುರ್ಆನ್. ಅದನ್ನು ನೀವು ನಿರಂತರವಾಗಿ ಪಠಿಸುತ್ತಾ ಇರಿ. ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ಅದೆಷ್ಟೋ ಜನರು ಹೇಳ್ತಾರೆ, ನನಗೆ ದುಃಖ ಬಂದ ಸಂದರ್ಭದಲ್ಲಿ ನಾನು ಕುರ್ಆನ್ ಓದ್ತೇನೆ, ನನಗೆ ಆಗ ಸಮಾಧಾನ ಸಿಗುತ್ತದೆ ಎಂದು. ಆದ್ದರಿಂದ ನೀವು ಕೂಡ ಅದನ್ನೊಮ್ಮೆ ಪರೀಕ್ಷಿಸಿ ನೋಡಿ. ಖಂಡಿತವಾಗಿಯೂ ಎಷ್ಟೇ ದೊಡ್ಡ ದುಃಖವಾದರೂ ಕೂಡ ಅದಕ್ಕೆ ಸಮಾಧಾನ, ನೆಮ್ಮದಿ ಸಿಗುತ್ತದೆ. ಕೇವಲ ರಮಲಾನ್ನಲ್ಲಿ ಮಾತ್ರ ಪಠಿಸುತ್ತಾ ಬರುವ ರಮಲಾನ್ವರೆಗೂ ಪಠಿಸದೇ ಇರುವುದು ಆ ರೀತಿಯಾದಂತಹ ಸ್ವಭಾವ, ಅದು ವಿಶ್ವಾಸಿಗಿರಬೇಕಾದಂತಹ ಸ್ವಭಾವ ಅಲ್ಲ. ಆದ್ದರಿಂದ ಪವಿತ್ರ ಕುರ್ಆನನ್ನು ಪ್ರತಿದಿನ ಪಠಿಸುವಂತಹ ಸ್ವಭಾವ ನಮಗೆ ಬೇಕು. ಆದ್ದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದು ಸಮಯ ಅದನ್ನು ನಾವು ಕುರ್ಆನ್ ಓದಲು, ಕುರ್ಆನ್ ಪಠಿಸಲು ಮಸೀದಿಯಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಎಲ್ಲಾದರೂ ನಾವು ಮೀಸಲಿಡುವುದಾದರೆ ಮತ್ತೆ ನಮಗೆ ಜೀವನದಲ್ಲಿ ನೋವು ಅನುಭವಿಸಬೇಕಾದಂತಹ, ದುಃಖ ಅನುಭವಿಸಬೇಕಾದಂತಹ ಒಂದು ಅವಸ್ಥೆ ಬರಲ್ಲ. ಅಲ್ಲಾಹನ ಜೀವನದಲ್ಲಿ ದುಃಖ, ನೋವು ಎಲ್ಲದಿಂದ ನಮಗೆ ಸಂರಕ್ಷಣೆ ನೀಡಿ ಜೀವನದಲ್ಲಿ ಸಂತೋಷವನ್ನು, ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.